ಸಂದೇಶ ಏನೆಂದರೆ ಪ್ರತಿದಿನ 5 ಬಾರಿ ಪ್ರಾರ್ಥನೆ ಮಾಡಬೇಕು. ವರ್ಷದಲ್ಲಿ ಒಂದಿನ ಅದರ ಪವಿತ್ರ ರಂಜಾನದ ಒಂದು ಉಪವಾಸ ಮಾಡಬೇಕು ಮತ್ತು ತಮ್ಮ ಜೀವನ ಇರುವವರಿಗೆ ಒಂದು ಬರಿಯಾದರೂ ಅತಿ ಹೆಚ್ಚು ಕೈಗೊಳ್ಳಬೇಕಂತ ಸಾರಿದಂತ ಮಹಾನವರು ಈ ಮೊಹಮ್ಮದ್ ಸೈವರಂಬವರು ತಮ್ಮ 25ನೇ ವರ್ಷದಲ್ಲಿ 40 ವರ್ಷದ ವಿಧವೆಯನ್ನು ಮದುವೆಯಾಗಿ ಒಂದು ರಕ್ಷಣೆ ಕೊಡಬೇಕು, ಸಂರಕ್ಷಣೆ ಮಾಡಬೇಕು ಅಂತ ಒಂದು ಹೇಳಿಕೆಯನ್ನು ಸಾರಿ ಇವತ್ತು ಈ ಕೂಡ ಮಿಲಾದಂದರೆ ಸಂದೇಶ, ಮಿಲಾದಂದರೆ ಈ ಒಂದು ಆಚರಿಸಬೇಕಂತದ್ದು ಅವರ ಪ್ರೇರಣೆಯಾಗಿ ಅವರು ಹಾಕಿಕೊಟ್ಟಂತ ಮಾರ್ಗಗಳು ಸಾಕಾಗುತ್ತದೆ. ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ಎಲ್ಲರೂ ನಡೆದರೆ ಒಂದು ಪುಣ್ಯ ಪ್ರಾಪ್ತ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಈ ಒಂದು ವೇದಿಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು. ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಜರಾಗಿರುವ ಊರಿನ ಪ್ರಮುಖರಾದ ಮೇಜರ್ ಪಾಟೀಲ್ ಅವರು, ಅದೇ ರೀತಿಯಾಗಿ ರಾಜೀವ್ ಕುಲಕರ್ಣಿ ಅವರೇ, ಮಾಜಿ ತಾಲೂಕು ಅಧ್ಯಕ್ಷರಾದ ಪಾಯಸನ ಶ್ರೀನಾಥ್ ಅವರೇ, ವಕೀಲರಾದ ಶರಣಪ್ಪ ಪೇಟೆ ಅವರೇ, ನಾಗಪ್ಪ ದೇವರವರೇ, ಶರಣಪ್ಪ ಹೂಗಾರ್ ಅವರೇ ಮತ್ತು ಮಾಳಪ್ಪ ಚನ್ನಟ್ಟಿ ಅವರೇ, ಭೀಮರಾಯ ಚೌಗರ್ ಅವರೇ ಹಾಗೂ ಈ ವೇದಿಕೆಯ ಮೈಲಿ ಶ್ರೀನಾಥ್ ಅವರೇ, ಹಾಗೂ ಗುರುವರೇ ಹಾಗೂ ಅಮ್ಮಣ್ಣ ಗೌರವರು ಹಾಗೂ ಎಲ್ಲ ಊರಿನ ತಂದೆ ತಾಯಿ. ಅದೇ ರೀತಿಯಾಗಿ ಅವರು 6 ವರ್ಷದ ಮಗುವಿದ್ದಾಗ ತಾಯಿ ಕೂಡ ತೀರೋತಾರೆ. ಅವರ ಬಾಲ್ಯ ಜೀವನ ಅವರ ಅಜ್ಜನ ಒಂದು ಆಶ್ರಯದಲ್ಲಿ ಬೆಳ್ತಾನೆ. ಅದಾದ ನಂತರ ಅಜ್ಜನ ಕೂಡ ತೀರುತ್ತಾನೆ. ಕೊನೆಗೆ ಶಿಕ್ಷಕನ ಆಶ್ರಯದಲ್ಲಿ ಬರ್ತಾರೆ ಮೊಹಮ್ಮದ್ ಪೈಗಂಬರವರು. ಮೊಹಮ್ಮದ್ ಪೈಗಂಬರವರು ಅವರು ಮುಂದೆ ಇಸ್ಲಾಂ ಧರ್ಮದ ಸಂಸ್ಥಾಪಕರಾಗಿ ಕೆಲಸ ಮಾಡ್ತಾರೆ. ಅವರ ಹುಟ್ಟು ಮಕ್ಕದಲ್ಲಿ ಆಗ್ತದೆ. ಅವರು ಎಂಥ ಒಂದು ಆಧ್ಯಾತ್ಮಿಕ ಚಿಂತಕರೆಂದರೆ ಅವರ ಒಂದು ಜೀವನ ಯಾವ ರೀತಿಯ ಮುಂದೆ ಬೆಳೀತದೆ ಅಂದರೆ ಸಹಬಾಳ್ವೆಯಿಂದ ಬದುಕಬೇಕು, ಜಗತ್ತಿನ ಸಂದೇಶವನ್ನು ಕೊಡ್ತಾರೆ. ಸಹಬಾಳ್ವೆಯಿಂದ ಬದುಕಬೇಕು, ಸಾಮರಸ್ಯದಿಂದ ಇರಬೇಕು, ಸೌಹಾರ್ದತೆಯಿಂದ ಜೀವನ ನಡೆಸಬೇಕು ಅಂತೇಳಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಅವರು ಇಸ್ಲಾಂ ಧರ್ಮದ ಸಂಸ್ಥಾಪಕರು ಮತ್ತು ಪುರಾತನ ಇವರು ಘೋಷಕರಾಗಿ ಕೂಡ ಕೆಲಸ ಮಾಡ್ತಾರೆ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾದ ಕುರಾನನ ದೇವದೂತ ಇವರು ಗೊತ್ತಲ್ಲಿ ಗೆಬಿನಲ್ಲಿ ಮೂಲಕ ಮೊಹಮ್ಮದರಿಗೆ ಬಹಿರಂಗಗೊಳಿಸಿದರು. ನಮಗೆಲ್ಲ ಗೊತ್ತಿರುವಾಗೆ ಈ ಒಂದು ಶರಣರು ಏನು ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಜಗತ್ತೇ ಎಲ್ಲ ಒಂದು ಸಹಭಾವನೆಯಿಂದ ಸೇವಕರಿಂದ ಮಾಡಬೇಕು ಅನ್ನೋ ಒಂದು ಸಂದೇಶ ಇದು ಜಗತ್ತಿಗೆ ಕೊಟ್ಟಂತ ಶರಣರು. ಆ ಶರಣರ ಸಂತರ ದಾರ್ಶನಿಕರ ವಿಚಾರಗಳನ್ನು ಕೂಡ ನಾವು ಬದುಕಬೇಕು. ನಾವುಗಳು ಕೂಡ ಒಂದು ಶರಣರ ಆಚರಣೆ ಒಳ್ಳೆಯ ಜೀವನ ಸಾರ್ಥಕ ಅಂತ ಈ ಸಂದರ್ಭದಲ್ಲಿ ಹೇಳ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮ ಎಲ್ಲ ಬಂಧುಗಳಿಗೆ ನಮಸ್ಕರಿಸಿ ನನ್ನ ಮಾತನ್ನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಸಲ ಹಬ್ಬದ ಮತ್ತೊಂದು ಶುಭಾಶಯ ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ.
कल्पना नहीं है। ये मनगढ़ंत संगीत जरूर बनाता है, लेकिन दिलों को छूता है। इस डीजे के पूर्वजों का लोक कथाओं में उल्लेख है। इसका संगीत सुनकर भूत प्रेत, चुड़ैल और काला जादू जैसी नापाक शक्तियां अल्हम्दुलिल्लाह रब्बिल आलमीन। मैंने जानता, मैं सिर्फ मुस्लिम बरस हूं। ಈ ಮುಸ್ಲಿಂ ಒಂದು ಸಮುದಾಯ ಯಾವ ರೀತಿ ಡೆವಲಪ್ಮೆಂಟ್ ಆಯಿತು, ಅವರ ಕೊಡುಗೆಗಳು ಏನು ಅಂತ ತಾವು ಹೇಳ್ಕೊಡ್ಬೇಕು. ಇದು ಕಾರ್ಯ ಈದ್ ಮಿಲಾದ್ ಹಬ್ಬದ ವಿಶೇಷತೆನೇ ಅದ. ನೀವು ಅದೇ ಮಾಡ್ಬೇಕು. ಆ್ಯಕ್ಚುಲಿ ನೀವು ಅಲ್ಲೇ ಡಿ ಜೆ ಹಚ್ಚಿ ನೋಡ್ಕೊಂಡು ಬಂದ್ರಲ್ಲ, ಅದು ಆಗಲ್ಲ. ನಿಮ್ಮದೇ ಆದ ಒಂದು ಸ್ಲೋಗಗಳು ಹೇಳ್ಕೊಂಡು ಬರ್ತಾರೆ, ಆಮೇಲೆ ಗೊತ್ತಿರಬೇಕಲ್ಲ ಅದನ್ನು. ಅಂದರೆ ಡೆವಲಪ್ಮೆಂಟ್ ಬಗ್ಗೆ ನೀವು ಹೇಳ್ಕೊತ ಬಂದರೆ ಚಲೋ ಇರ್ತದೆ. ಈ ಡಿ ಜೆ ಈಗ ಗಣಪತಿಗೂ ಡಿ ಜೆ ಹಚ್ಕೊಬೇಕು, ನೀವು ಗಣಪತಿ ಡಿ ಜೆ ಹಚ್ಕೊಟ್ಟು ಹಾಕ್ತೇವೆ. ಆ ಸಾಂಗ್ನಾಗ ಏನು ಹೇಳ್ತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀವು ಹೇಳ್ಕೊಂಬಂದ್ರೆ ನಾವು ಹಿಂದಿನಿಂದ ಕೇಳಿದ್ದದು. ಈಗಿನ ಹೊಸ ಸಂಸ್ಕೃತಿ ಬೇರೆ ಚೇಂಜ್ ಆಗಿದಿಲ್ಲ. ಹಂಗಾಗಿ ತಾವೇ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಟ್ರೆ ನಾವು ಕೇಳ್ಕೊತೀವಿ, ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊತೀವಿ. ನೋಡಿ ಮಾತಾಡಿ. हमारा नाच गाने से मकसद नहीं, बल्कि जो है हुजूर के नाम से नारे लगाते हुए उस मिलाद को मुकम्मल करना। क्योंकि जैसा कि साहब ने कहा कि इस मिलाद के अंदर गाने बजाए जाते हैं या फिर नाच गाना किया जाता है, चाहे वो हिंदू धर्म में हो या फिर मुस्लिम धर्म में हो, किसी मज़हब के अंदर नाच गाना मायने नहीं रखता। असल अदब के साथ उसको जो है मुकम्मल करने की कोशिश करें। दो बात कहकर मैं अपनी बात को हिंदी बोला आज का जो दिन है रबीउल अव्वल का महीना है, तो आज हमारे पैगम्बर हज़रत मोहम्मद सल्लल्लाहु अलैहि वसल्लम पैदा हुए। तो आज की जो तारीख है 12 रबीउल अव्वल है। इसी 12 रबीउल अव्वल की तारीख को जो है हमारे नबी पैगम्बर मोहम्मद सल्लल्लाहु अलैहि वसल्लम तशरीफ लाए और वो आकर जो है नमाज का तरीका बताया, हर दीन का तरीका बताया और ख़ासकर जो है अखलाक को सुधारने की बात बताई। हम क्या है पूरा इससे हट को चलते हैं। हमारे नबी ने क्या बताया कि मेरे आने का मकसद सिर्फ नमाज है, रोज़ा है। सबसे पहली चीज़ अखलाक है। तुम्हारी इंसानियत नहीं देखी जाती, बल्कि तुम्हारे अखलाक को देखा जाता है। तुम जो है बाहर से तुम अच्छे लिबास पहनकर मुसलमान तो बन जाते हो, लेकिन असल मुसलमान तो तुम तब होगे जब हमारे अंदर अखलाक पैदा होगी। बड़ों से अच्छे तमीज़ से बात करना, छोटों पर शफकत से बात करना और माँ बाप के साथ अच्छा रवैया इख्तियार करना, जो बड़े बोलते उस बात को मानना, यही हमारे नबी ने सिखाया। और इस पर हमको चलने की ज़रूरत है। जो बातें कही है साहब ने, अल्लाह हम सबको उस पर अमल करने की कोशिश करना।